ಬೆಂಗಳೂರು ವಿವಿಪುರಂ ಬನ್ನಿ ಹೋಗೋಣ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾವು ನಮ್ಮ ಅತ್ತಿಗೆ, ನಮ್ಮ ಅಜ್ಜಿ, ಆಮೇಲೆ ನಮ್ಮ ಅಣ್ಣನ ಪಾಪು, ನಿಶ್ವಿಕಾ ಎಲ್ಲರೂ ಒಟ್ಟಿಗೆ ಫುಡ್ ಸ್ಟ್ರೀಟ್ಗೆ ಹೋಗ್ತಾ ಇದ್ದೀವಿ. ಫ್ಯಾಮಿಲಿ ಎಲ್ಲರೂ ಬ್ಯುಸಿ ಆಗಿದ್ದರಿಂದ ನಾವೇ ಹೋಗ್ತಾ ಇದ್ದೀವಿ ಆಟೋದಲ್ಲಿ. ನನ್ನ ಫ್ರೆಂಡ್ ಕೂಡ ಜಾಯಿನ್ ಆಗ್ತಾಳೆ ಅಲ್ಲಿ. ವಿವಿಪುರಂಗೆ ಹೋಗಿ ನಾನು ಆಲ್ರೆಡಿ 2 years ಆಯಿತು. ಏನು ಹೊಸದು ಹಾಕಿದ್ದಾರೆ ಅದನ್ನ ಟೇಸ್ಟ್ ಮಾಡೋಣ. ಸಿಗ್ನಲ್ ಬಿದ್ದಿಲ್ಲ, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ನೋಡಿ, ನಮ್ಮ ಪಾಪು ಮಲ್ಕೊಂಡ್ಬಿಟ್ಟಿದ್ದಾಳೆ. ಆ್ಯಕ್ಚುಲಿ ನಮ್ಮ ಮನೆ ತುಂಬ ದೂರ ಇದೆ ವಿವಿಪುರಂಗೆ. ಸೊ ಅಂದಿವೆ ಹೋಗ್ತಾನೇ ಇದ್ದೀವಿ. ಡೆಸ್ಟಿನೇಷನ್ಗೆ ನಾವು ರೀಚ್ ಆಗ್ತಾ ಇಲ್ಲ. ನಮ್ಮ ಅಜ್ಜಿ ನೋಡಿ 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 ಸಾಕಾಗೋಯ್ತು. ಅವ್ರು ಕಾಫಿ ಕೇಳಿದ್ರು, ಕಾಫಿನೂ ಮಾಡಿಕೊಡ್ಲಿಲ್ಲ. ಬಾರಜ್ಜಿ, ಅಲ್ಲೇ ಒಳ್ಳೆ ಕಾಫಿ ಕೊಡಿಸ್ತೀನಿ ಅಂತ ಹೇಳಿ. ನಮ್ಮ ಅಜ್ಜಿ ಪರಿಸ್ಥಿತಿ ನೋಡಿದ್ರೆ ನಂಗೆ ನಗು ಬರ್ತಾ ಇದೆ. ಕಾಫಿ ಕುಡ್ದಿಲ್ಲ ಅಂತ ಅಜ್ಜಿ. ನಮ್ಮ ಅಜ್ಜಿಗೆ ಹಾಲಿಗೆ ಎಷ್ಟು ಅಡಿಕ್ಟ್ ಆಗಿದ್ದಾರೆ ಅಂದರೆ, ಬೆಳಗ್ಗೆ ಎದ್ದ ತಕ್ಷಣ ಕಾಫಿ, ತಿಂಡಿ ಆದ ತಕ್ಷಣ ಟೀ, ಮತ್ತೆ ಸಂಜೆ ಕಾಫಿ. ಈ 3 ಟೈಮ್ ಬೇಕೇ ಬೇಕು ನಮ್ಮ ಅಜ್ಜಿಗೆ ಹಾಲು. ಬೆಂಗಳೂರು ವಿವಿಪುರಂ ಬನ್ನಿ ಹೋಗೋಣ. ಬ್ಲೈಂಡ್ ಇರೋರು ಸಾಂಗ್ ಆಡ್ತಾ ಇದ್ದಾರೆ. ಸೊ ಇದು ನಾನು ತಿಂದಿರಲಿಲ್ಲ, ತಿನ್ಬೇಕು ಅನ್ನೋದು ತುಂಬ ಅನ್ಕೊಳ್ತಾ ಇದೆ. ಸೊ ನಾನು ಇವಾಗ ತಿಂತೀನಿ. ಇದನ್ನು ಆರ್ಡ್ರ್ ಮಾಡಿದ್ದೀನಿ, ಫೀಸ್ಟ್. ಸೊ ನೋಡಿ, ನನ್ನ ಜೊತೆ ನನ್ನ ಫ್ರೆಂಡ್, ನಮ್ಮ ಆಂಟಿ ಕೂಡ ಬಂದಿದ್ದಾರೆ. ಅವ್ರ ಮಮ್ಮಿ ಆಂಟಿ ತಗೊಳ್ಳಿ ಯಾವ್ದಾರು ಏನಂತೆ. ಸೊ ನಾವು ಸ್ಟ್ರಾಬೆರಿ ಚಾಕ್ಲೇಟ್ ತಿಂದಾಯಿತು. ಇವಾಗ ಪಾವ್ ಬಜಿ ತಿನ್ನೋಣ ಅಂತ ಅನ್ಕೊಂಡಿದೀನಿ. ಇವ್ಳು ಬರೋದು ಲೇಟ್ ಆದ್ರೆ ಏನ್ ಮಾಡೋದು? ಲಾಸ್ಟಲ್ಲಿ ನಿಂಗೆ ಚಾಕ್ಲೇಟ್ ಸಿರಪ್ ತಿನ್ಸ್ಲಿಲ್ವಾ, ಅಷ್ಟೇ ಖುಷಿ ಪಡಬೇಕು. ಅದು ಮಾಡಿ. ಸೊ ಒಂದು ಪೆರಿ ಪೆರಿ ಮೊಮೋಸ್ ತಗೋಣ ಅಂತ ಬಂದಿದ್ದೀವಿ. ಮಸಾಲಾ ಪಾವ್ ತಗೊಂಡಿದ್ದೀವಿ. ಇಲ್ಲಿ ದಾಬೇಲಿ ತಗೊಂಡಿದ್ದೀವಿ. ನಮ್ಮ ಆಂಟಿ ಟೇಸ್ಟ್ ಮಾಡ್ತಾ ಇದ್ದಾರೆ. ಪಾಪುಗೆ ಕೋವಾ ಒಬ್ಬಿಟ್ಟ. ಓ, ಸೊ ಅಜ್ಜಿ ಪ್ಲೇಟ್ ಹಿಂಗೆ ಇದೆ. ಸೊ ಬನ್ನಿ. ಸೊ ತಿಂತಾ ಇದ್ದೀನಿ ದಾಬೇಲಿ. ತಡಜಿ ನಿಶಿಕನ್ ನೋಡಿ, ಇದು ಕೋವಾ ಒಬ್ಬಟ್ಟು ಅಂದ್ರೆ ಸಕ್ಕತ್ತಾಗಿದೆ. ಅದನ್ನ ನಮ್ಮ ಅತ್ತಿಗೆ ಪಾಪಕ್ಕೆ ತಿನ್ನಿಸ್ತಾ ಇದ್ದಾರೆ. ಸೊ ಇವಾಗ ನಾವು ದಾಬೇಲಿ ತಿಂದ್ವಿ, ಪೆರಿ ಪೆರಿ ಮೊಮೋಸ್ ತಿಂದ್ವಿ, ಆಮೇಲೆ ಮಸಾಲಾ ಪಾವ್ ತಿಂದ್ವಿ, ಆಮೇಲೆ ಕೋವಾ, ನನ್ನ ಫ್ರೆಂಡು ನಗ್ತದಾಳೆ, ಕೋವಾ ಒಬ್ಬಟ್ಟು ತಿಂದ್ವಿ. ಇವಾಗ ನೆಕ್ಸ್ಟ್ ಯಾಕೆ ನೀನು ತಿಂದಿಲ್ವಾ? ಅದೇ ನೆಕ್ಸ್ಟ್ ಇವಾಗ ನೋಡ್ತಾ ಇದ್ದೀವಿ ಏನು ತಿನ್ನೋದು ಅಂತ. ಸೊ ಇವಾಗ ಬಂದು ಒಳಗಡೆ ಕುತ್ಕೊಳ್ತಾ ಇದ್ದೀವಿ. ಬನ್ನಿ, ಹಿಂಗೆ ಚೇರ್ ಹಿಂಗೆ ಎಳ್ದುಬಿಟ್ಟು ಕುತ್ಕೊಳ್ಳೋಣ. ನೋಡಿ, ಇಲ್ಲಿ ಊಟ ವೇಸ್ಟ್ ಮಾಡಿದ್ದಾರೆ. ಗೋಬಿ ಮಂಚೂರಿ ಅಂತ ಅನ್ಸುತ್ತೆ. ಈ ಥರ ಊಟ ಯಾವತ್ತೂ ವೇಸ್ಟ್ ಮಾಡಬೇಡಿ. ತಿನ್ನೋಕ್ಕಾಗಲಿಲ್ಲ ಅಂದರೆ ಕಮ್ಮಿ ತಗೊಳ್ಳಿ, ಇಲ್ಲ ಅಂದರೆ ಕಷ್ಟಪಟ್ಟು ತಿಂದು ಖಾಲಿ ಮಾಡಿ. ಊಟ ಯಾವತ್ತೂ ವೇಸ್ಟ್ ಮಾಡಬೇಡಿ. ಯಾಕಂದರೆ ಎಷ್ಟೊಂದು ಜನಕ್ಕೆ ಅನ್ನ ಸಿಗೋದೂ ಕಷ್ಟ ಇರುತ್ತೆ ಅಲ್ವಾ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಎಸ್, ಬ್ಯಾಸ್ಕೆಟ್ ಚಾಟ್ ಝೂಮ್ ಆಗ್ತಾಗಿ. ಬಾಯಿ ಝೂಮ್ ಆಗ್ತಾಗಿ. ಏನು ಬೀಸ್ತಿರೋದು? ಹೇಗಿದ್ಯಾ ನೀ? ಚೆನ್ನಾಗಿಲ್ಲ, ಚೂರು ಚೆನ್ನಾಗಿಲ್ಲ. ಸೊ ನಾವು ನಮ್ಮ ಫ್ರೆಂಡಲ್ಲಿ ವೇಫಲ್ಸ್ ಆರ್ಡ್ರ್ ಮಾಡಿದ್ದೀವಿ. ಅದೇನೋ ವೇಫಲ್ಸ್ ಮೇಲೆ ಚಾಕ್ಲೇಟ್ ಸ್ಟಫಿಂಗ್ ಹಾಕಿ ಕೊಡ್ತಾರೆ. ಸೊ ಇಲ್ಲಿ ಬಾ ಗುಣ. ಸೊ ಇಲ್ಲಿ ನಾವು ಮಡಿಕೆ ಪಿಜ್ಜಾ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಯಾರು ಟ್ರೈ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಸಜೆಸ್ಟ್ ಮಾಡಿ. ಸಜೆಸ್ಟ್ ಮಾಡೋದು ನಮ್ಮ
ಮಲ್ಕೊಂಡಿರ್ತೀವಿ. ಸೊ ನೋಡಿ ಯಾವ್ದಾವ್ದೋ ಫ್ಲೇವರ್ಸ್ ಇದೆ. ಸೊ ಇದು ಏನದು ರೆಡ್ ವೆಲ್ವೆಟ್ ಅದು ವೇಫಲ್ಸು ನೋಡೋಣ. ಹೇಗಿದೆ? ಚೆನ್ನಾಗಿದೆ. ಖಾಲಿ ಮಾಡ್ತಾ ಇದ್ದೀನಿ. ನಂಗೆ ಸ್ವೀಟ್ಸ್ ಅಂದರೆ ತುಂಬ ಇಷ್ಟ. ಖಾಲಿ ಆಯಿತು. ಇದಕ್ಕೆ 80 ರೂಪೀಸು, ಬಟ್ ನಂಗೆ ವರ್ತಿಲ್ಲ ಅಂತ ಅನಿಸ್ತು. ಸೊ ಇದು ಮಟ್ಕೆ ಪಿಜ್ಜಾ ಬೇಬಿಕಾರ್ನ್ದು ಆರ್ಡ್ರ್ ಮಾಡಿದ್ದೀನಿ. ಟೇಸ್ಟ್ ಮಾಡೋಣ. ಬರೀ ಚೀಸೇ ಇದೆ. ಹೇಗಿದೆ? ಸೂಪರ್ ಆಗಿದೆ. ನೋಡಿ ಮೈಸೂರು ಮಸಾಲೆ ದೋಸೆ ಅದು ಯಾಕೆ ಗೊತ್ತಿಲ್ಲ. ಅವ್ರು ತುಂಬ ನಗ್ತಾ ಇದ್ದಾರೆ, ನಾಚ್ಕೊಳ್ತಾ ಇದ್ದಾರೆ, ಬ್ಲಶ್ ಆಗ್ತಾ ಇದ್ದಾರೆ. ಏನಕ್ಕೆ ಅಂತ ಗೊತ್ತಿಲ್ಲ. ನೀನೇ ನೋಡಿ. ಟೇಸ್ಟ್ ಗೊತ್ತಾಗ್ತಿಲ್ಲ. ಇನ್ನೊಂದ್ಸತಿ ಹೇಗಿದೆ? ನಾರ್ಮಲ್ ನಾಟ್ ಸೋ ಗುಡ್. ಸೊ ಇವಾಗ ದೋಸೆ ತಿಂದಾಯಿತು. ಆನಿಯನ್ ದೋಸೆ ಬೇರೆ ತಿಂದ್ರಿ, ಅದನ್ನು ಶೂಟ್ ಮಾಡಲಿಲ್ಲ. ಸೊ ಇಲ್ಲಿದೆ ನೋಡಿ, ಮ್ಯಾನರ್ಸೇ ಇಲ್ಲ ಇವ್ರಿಗೆ. ಸೈಡ್ ಅಂದರೂ ಸೈಡ್ ಹೋಗ್ತಾನೆ ಇಲ್ಲ. ಇನ್ನೇನು ದಿನ ಡೈಲಿ ತಿನ್ನೋ ಐಟಮ್ಸ್ಗಳೇ ಇಲ್ಲಿ ಇರ್ತವೆ. ವಡಪಾವ್, ದಾಬೇಲಿ, ದೋಸೆ, ಇಡ್ಲಿ. ಟು ಬೋರಿಂಗ್. ನಾನು ಗುಣನೇ ಲಾಸ್ಟ್ ಬಂದಿದ್ದು. ಮನೇಲಿ ಸುಳ್ಳು ಹೇಳ್ಬಿಟ್ಟು ಬಂದು ತಿಂದು ಟ್ರಾಫಿಕ್ ಪೊಲೀಸ್ ಅವ್ರ ಹತ್ರ ತಗ್ಲಾಕೊಂಡು ಏನೇನೋ ಮಾಡಿಕೊಂಡು ಆಮೇಲೆ ಹೋಗಿದ್ವಿ. ಸೊ ಅದೆಲ್ಲ ತುಂಬ ಮೆಮೊರೀಸ್ ಇದೆ ನಂದು. ಗುಣಂದು ಏನಂತೆ ಗುಣ? ಹೌದು. ಅವಳು ತುಂಬ ನಿಧಾನ ಮಾತಾಡೋದ್ರಲ್ಲಿ, ಅದಕ್ಕೆ ಅವಳ ಹತ್ರ ನಾನು ಮಾತಾಡೋದೇ ಇಲ್ಲ. ತುಂಬಾ ಮೀನಿಂಗ್ಫುಲ್ ಆಗಿ ಮಾತಾಡ್ತೀನಿ, ಮಾತಾಡಲ್ಲ. ಅಂದ್ರೆ ನಿನ್ ಪ್ರಕಾರ ನಾನು ಬಾಯಿ ಬಡಿಕೆ ಅಂತಾನಾ? ಹೌದು ಗೈಸ್. ಇದು ಕೊಡ್ತಾ ಇದ್ದಾರೆ. ಅಜ್ಜಿ ಇದನ್ನ ಟೇಸ್ಟ್ ಮಾಡ್ಬಿಟ್ಟು ಹೆಂಗಿದೆ ಅಂತ ಹೇಳ್ಬೇಕು. ಸೊ ಅಜ್ಜಿ ದೂದ್ ಪೆನಿ ಟ್ರೈ ಮಾಡ್ತಾ ಇದ್ದಾರೆ. ಅಂದ್ರೆ ಮದುವೆ ಟೈಮಲ್ಲಿ ಎಲ್ಲ ತಿಂದಿರ್ತಾರೆ. ಮದುವೆಗೂ ಇಲ್ಗೂ ಡಿಫ್ರೆನ್ಸ್ ಇರುತ್ತೆ ಅಂತ ಆಂಟಿ ಹೇಳ್ತಾ ಇದ್ದಾರೆ. ನೋಡೋಣ. ಅಜ್ಜಿ ಕೈ ಶೇಕ್ ಆಗ್ತದೆ. ಶೇಕ್ ಇಟ್ ಪುಷ್ಪವತಿ ಅಂತ. ಹೇಗಿದೆ ಅಜ್ಜಿ? ಚೆನ್ನಾಗಿದೆ. ನಮ್ಮಜ್ಜಿ ಹಿಂಗೆ ಚಲೋ ಐತೆ ಅಂತ. ಹಾ, ಅಲ್ಲಿ ಪಾಪ ಅಲ್ಲೆಲ್ಲ ಕಟ್ ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ. ಹೋಗ್ಲಿ ಬಿಡಜ್ಜಿ, ಅರ್ಥ ಆಗುತ್ತೆ ನಮಗೆ. ಸೊ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅಂತ ಹೇಳಿ ತಗೊಂಡಿದ್ದೀನಿ. ಹುಣಸೆ ಜಜ್ಜುಣ್ಸೆಣ್ ಥರ ಇರುತ್ತೆ, ಬಟ್ ಜಜ್ಜುಣ್ಸೆಣ್ ಅಲ್ಲ ಅಂತ ಅನ್ಸುತ್ತೆ ಇದು. ಸೊ ಇದು 5 ರೂಪೀಸು. ಊರಲ್ಲೆಲ್ಲ 1 ರೂಪಿಗೆಲ್ಲ ಸಿಗುತ್ತೆ ಅಂತ ನಾವು ಅದು ಕೇಳ್ತಾ ಇದ್ರು, ನಂಗೆ ಗೊತ್ತಿಲ್ಲ. ಸೊ ಇದನ್ನ ನೋಡಿ ಟೇಸ್ಟ್ ಮಾಡ್ತೀನಿ. ಇದ್ರೊಳಗೆ ಯಾವುದೋ ಬೀಜ ಇದೆ, ಯಾವ ಬೀಜ ಅಂತ ನನಗೂ ಗೊತ್ತಿಲ್ಲ. ಹುಣಸೆಹಣ್ಣು ಬೀಜ ಗೈಸ್. ಅವಳಿಗೆ ಹುಣಸೆಹಣ್ಣು ಬೀಜ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಇದು ಲಾಸ್ಟ್ ಅಂತ ಅನ್ಕೊಂಡ್ವಿ. ಏನೋ ತುಟಿ ಗಲೀಜಾಗಿದೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅಂತ ಅನ್ಕೊಂಡಿದೆ. ಬಟ್ ಇನ್ನ ಒಂದು ಲಾಸ್ಟ್ ಐಟಮ್ ಇದೆ, ಗೋಲಾ ಆ್ಯಂಡ್ ಐಸ್ ಕ್ರೀಮ್ ತಿನ್ಬಿಟ್ಟು ಎಲ್ಲ ಒಬ್ಳೊಬ್ಳೆ ಒಂದು ಪ್ಲೇಟ್ನ ತಿನ್ನಲ್ಲ ನಾನು. ಒಂದು 2 ಸ್ಪೂನ್ ಎಲ್ಲಾದ್ನೂ ತಿಂತೀನಿ. ಈ ಕಡೆ ಎಲ್ಲ ತಿಂದಂಗೆ ಹೋಗ್ಬೇಕು, ಹೊಟ್ಟೆನೂ ತಿನ್ಬೇಕು. ಯಾವ್ದು ತಗೊಳ್ಳೋದೆ? ಮಿಕ್ಸ್ ಗೋಲಾ ತಗೊಂಬಿಡೋಣ. ಮಿಕ್ಸ್ ಗೋಲಾ ಕುಡಿಬೇಕು.
ನೆತ್ತಿಗೆ ಇರ್ತು. ಹುಷಾರು ಹುಷಾರು. ತಗೋ. ಹೆಂಗಿದೆ? ಖಾರ ಇದೆಲ್ಲ. ಸೊ ಫೈನಲಿ ಗೋಲಾ ತಿಂದು ನಾವು ಆಲ್ರೆಡಿ ಆಟೋ ಬುಕ್ ಮಾಡಿ ವಿಡಿಯೋ ಮಾಡೋದು ಮಾತ್ರ ಬಿಡ್ತಾ ಇದ್ದಾರೆ. ಆಟೋ ಬುಕ್ ಮಾಡಿ ಕಾಯ್ತಾ ಇದೀವಿ. ನನ್ನ ಕೈ ಸ್ಟ್ರೆಚ್ ಮಾಡೋಕ್ಕಾಗ್ತಲ್ಲ, ಬೈಸೆಪ್ಸ್ ವರ್ಕೌಟ್ ಮಾಡಿ ಕೈಯೆಲ್ಲ ನೋವ್ತಾ ಇದೆ. ಅದಕ್ಕೋಸ್ಕರ ನಾವು ಇವಾಗ ಆಟೋ ಬುಕ್ ಮಾಡಿ ಮನೆಗೆ ಹೊರಡ್ತಾ ಇದ್ದೀವಿ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಎಂಟರ್ಟೈನಿಂಗ್ ಆ್ಯಂಡ್ ಸ್ವಲ್ಪ ಇನ್ಫಾರ್ಮೇಟಿವ್ ಫನ್ ಆಗಿ ಇತ್ತು ಅಂತ ಅನ್ಸುತ್ತೆ. ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಿಶ್ವಿಕಾ ಬಾಯ್ ಹೇಳು ಎಲ್ರಿಗೂ. ಬಾಯ್ ಹೇಳು. Great girl. Nadi Nishka is very good girl. Bye guys and good night. Subscribe ಮಾಡೋದನ್ನ ಮರಿಬೇಡಿ.